ವಾಶಿ ಅಲ್ಲ ಬದುಕು. ವಾಶಿ ಆಗ್ತಾ ಇದೆ. ನಾವೆಂತ ಹೇಳುದು ಮಗನೇ, ನೀನೇನವ್ರು ಹೇಳಿದ್ರೆ ನಾವು ಕೆಂಪದೆ, ನಾವೆಂತ ಹೇಳುದೆ? ದೊಡ್ಡವ್ರು ಹೇಳೋದು ಚಿಕ್ಕವ್ರು ಕೇಳೋದು. ಎಂತ ಗೊತ್ತಿಲ್ಲ. ನನ್ನ ತೊತ್ತೇಲಿ ಅಮ್ಮ ಕಣಿಗ ನನ್ನ ತೊತ್ತು ಇವನೇ ನಮ್ಮ ತೊತ್ತು. ತತ್ತು ಅಂದ್ರೆ ಇವ್ರ ಮೊಮ್ಮಗನ? ನನ್ನ ಮೊಮ್ಮಗ ಹೀಗೆ ಈಗ ಡಿಗ್ರಿ ಆಯ್ತಾ ಹೊರಡುದು ಈಗ. ಮಳೆಗಾಲದಾಗ ಜಾಸ್ತಿ ಗಾಡಿ ತೊಳಿತು, ಹತ್ತಿತ್ತು ಧೂಳ ಧೂಳಲ್ಲ ಕೆಸರು. ಈಗ ಹೊಡ್ತೀಗ ಎಲ್ಲಿಗ ಅಂದರೆ ಆನೆಗುಡ್ಡಿ ಹತ್ತ ಪಟ ಪಟ ಹೋಗಿ ಈಗ ಮಾಮಂಗ್ಲ ಸ್ಟಾರ್ಟ್ ಸುಮಾರು ದಿನ ಆದ್ಮೇಲೆ ವಿಡಿಯೋ ಮಾಡ್ತಿತ್ತು. ಈಗ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯ್ತು ವಿಡಿಯೋ ಬಿಟ್ಟಿದ್ದ ಶಾರ್ಟ್ ವಿಡಿಯೋ ಬಿಡ್ತಿದ್ದ, ಲಾಂಗ್ ವಿಡಿಯೋ ಬಿಡದೆ ಟೈಮ್ ಸಿಗ್ತಿಲ್ಲ. ಹಾಫ್ ಕಾಯಿಲೆ ಅಂದ್ರೆ ಗಡಿ ಬಿಡಿ ಹತ್ತ ಅಲ್ಲ 1 ಮಂತ್ ಹೇಳೋದಕ್ಕೆ ಅಂತಿಲ್ಲ. ಈಗ ಹರಸುರು ಮಾಡಿದ ನಾವು ಅರ್ಥ ಇಂದ ಟೈಮ್ ಸಿಕ್ಕತ್ತ ಅದು ನಮ್ಗೆ ವಿಡಿಯೋ ಮಾಡ್ಕೊಂಬಕಾಗ್ತದೆ ಅಷ್ಟೇ. ಅಂದ್ರೆ ನಾನು ಈ ಸಲ ಫಂಕ್ಷನಿಗೂ ಎಲ್ಲಿಗೂ ಹೋಗಿಲ್ಲ, ಅಟೆಂಡ್ ಮಾಡಲ್ಲ. ಒಂದು ಮದಿ ಒಂದೆಲ್ಲೋ ಮೆಹಂದಿಗೂ ಏನೇನೋ ಅಷ್ಟೇ. ಮತ್ತೆ ಮನೆ ಕರ್ಕೊಂಡು ಹೋಗ್ಕತ್ತಿಲ್ಲ. ಮತ್ತೆ ಊಟ ಅದಿದೆಲ್ಲ ಸ್ಕಿಪ್ ಆಗ್ತಲ್ಲ, ಅದಕ್ಕೋಸ್ಕರ ಹೆಚ್ಚೆಲ್ಲಿ ಹೋಗಿಲ್ಲ ಈ ಸಲ. ಸಣ್ಣ ಸಣ್ಣ ವಿಡಿಯೋ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಜಾಸ್ತಿ ಅದ್ರಲ್ಲೇ ಆಕ್ಟಿವ್ ಇತ್ತ. ಇವತ್ತು ಇವತ್ತದೇ ಸಂಡೇ ರಜೆ ಇದೆಯಾ, ಇವತ್ತು ರಜೆಯಾ, ಅದಕ್ಕೋಸ್ಕರ ಇವತ್ತು ಹೆಂಗ ಮಂಗಳವಾರ ಅಲ್ಲ, ಆನೆಗುಡ್ಡಿಗೆ ಹಬ್ಬ ಅಂತೇಳಿ ಹೊರಟಿತ್ತು. ನಮ್ಮ ಜೊತೆಗೆ ಪಪ್ಪ ಬರ್ತಿದ್ರು, ಅಮ್ಮ ಬರ್ತಿಲ್ಲ, ಪಪ್ಪ ಬರ್ತಿದ್ರು. ಅವ್ರನ್ನೆಲ್ಲ ಪಿಕ್ ಮಾಡ್ಕೊಂಡು ಹೋಯ್ತು. ಅವರು ಹಾಗೆ ನಮ್ಮೊಟ್ಟಿಗೆ ಟೆಂಪಲಿಗೆ ಬಂದು ಹಾಗೆ ಸೀದಾ ಮನೆಗೆ ಹೋದ್ರು ಅನ್ಸುತ್ತೆ. ಮೊನ್ನೆ ಊರಿಗೆ ಬಂದಿರ ಪೂಜೆ, ಮನೇಲೆಂತ ಪೂಜೆ ಎಲ್ಲ ಇತ್ತು ಅನ್ಕೊಂಡು ಊರಿಗೆ ಬಂದಿರ. ಅಲ್ಲಿ ಮನೆಗೂ ಬಂದಿದ್ದೀರ ಮೊಮ್ಮಗನ ಗ್ರಾಮಕ್ಕೆ. ಇವತ್ತು ಹಾಗೆ ಕರ್ಕೊಂಡು ಹಬ್ಬ ಅಂದ್ಕೊಂಡು ಹಾಗೆ ಅವ್ರ ಮನೆಗೆ ಹೋದ್ರು. ಅವ್ರನ್ನ ಪಿಕ್ ಮಾಡ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹಬ್ಬ. ಇವನಿಗೂ ಹೊರಗೆ ಹೋಗ್ದಂದ್ರೆ ಮಸ್ತ್ ಖುಷಿ. ನಿದ್ರಿ ಬಂತಂದ್ರೆ ಹಠ ಮಾಡ್ತಾ, ನಿದ್ರಿ ಬಪ್ಪಲ್ಲಿ ಹೊರಗೆ ಗಟ್ಟಿಲ್ಲ. ಖುಷಿ ಅವನಿಗೆ ಹೊರಗೆ ಹೋಗ್ಬೋದಂದ್ರೆ. ಕಾರ್ಗಿಂತ ಗಾಡಿಯಲ್ಲಿ ಸುಮ್ಮನೆ ಅಂತ ಕಾಳ ಚಿಚ್ಚಿ ಕಾಡ್ತಾ ಸುಮ್ಮನೆ ಅಲ್ಲೇ ನಿದ್ರಿ ಮಾಡ್ತಾನೆ. ಮಗನ್ನೂ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಿ. ಈಗ ನಿದ್ರಿ ಮಾಡಿಸಿ ಹೋಪ್ ಅಂತೇಳಿ ಅಂತಂತ, ಮತ್ತು ಬೇಡ ಎದ್ರೆ ಹಠ ಮಾಡ್ತಾ ಅನ್ಕೊಂಡು ಅವನ್ನ ಕರ್ಕೊಂಡೇ ಹೊರಟಿದ್ದ. ಒಬ್ಬ ಹಾಯ್ ಮಾಡಿ ಈ ಕಣ ಪೆಟ್ರೋಲ್ ಹಾಕೊಂಡು ಇಲ್ಲಿಂದ ಹೊರಡ್ತೀಗ. 6 ಮಂತ್ ಹೇಳಿದ್ದೀನಲ್ಲ, 6 ಮಂತಲ್ಲಿ ನನ್ನ ಮಗನ ಫೇಸ್ ರಿವೀಲ್ ಮಾಡ್ತೇನೆ ಅನ್ಕೊಂಡ. ಅದು ಬ್ಲಾಗ್ ಎಲ್ಲ ಮಾಡೋಕ್ಕಾಗಿಲ್ಲ. ಶಾರ್ಟ್ಸ್ ಬಿಟ್ಟಿದೆ, ಬ್ಲಾಗ್ ಎಲ್ಲ ಮಾಡೋಕ್ಕಾಗಿಲ್ಲ. ಅಂದ್ರೆ ರಾಘವೇಂದ್ರ ಸ್ವಾಮಿ ಡ್ರೆಸ್ ಎಲ್ಲ ಮಾಡಿ ಫೇಸ್ ರಿವೀಲ್ ಮಾಡೋದು, ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಮಾಡೋದು. ಇನ್ನು ಅವ್ನು ಬ್ಲಾಗಲ್ಲಿ ಬರ್ತಾ ಇರ್ತ. ಇಷ್ಟು ಟೈಮ್ ಫೇಸ್ ತೋರಿಸ್ಲಿಲ್ಲ ಇತ್ತು, ಇನ್ನು ಬ್ಲಾಗಲ್ಲಿ ಬರ್ತಾ ಇರ್ತ. ಈಗ ಕಾಗೇರಿ ಹತ್ರ ಇತ್ತು. ಅಜ್ಜ ಬತ್ರ ಕಣೀಗ. ಅಜ್ಜಿ ಬರ್ತಾ ಇಲ್ಲ, ಅಜ್ಜ ಮಾತ್ರ ಬರ್ತಾರೆ. ಅಜ್ಜಿ ಟಾಟಾ ಮಾಡು ಬನ್ನಿ, ಬಾಯ್. ಪಪ್ಪನ್ನ ಪಿಕ್ ಮಾಡ್ಕೊಂಡು ಕಾಗೇರಿಯಿಂದ ಈಗ ಹೊರಟಿದ್ದ. ಈಗ ಸೀದಾ ಟೆಂಪಲಿಗೆ. ಮಗ ಅಜ್ಜ ಅಂತ ಅಜ್ಜಿ ಎಲ್ಲ ಆಯ್ತು. ಇಷ್ಟು ಟೆಂಪಲ್ ಹತ್ರ ಬಂತು. ಮಂಗಳವಾರ ಎಲ್ಲ ಸಮಾಜನ ಇದ್ರು ಅನ್ಸುತ್ತೆ. ಹತ್ರ ಬಂತು. ಈಗ ಪೂಜೆ ಎಲ್ಲ ಇತ್ತು. ಎಲ್ಲಿಗೋರು ಕಾಲು ತೊಳುಕ ಸುನಿಯವರು ಪೂಜೆದು ಚೀಟಿ ತಕ್ಕೋರು. ಎಂತ ಬೇಕಪ್ಪ? ನೀರು ಬೇಕಾ? ನೀರು ತಕೋ. ಗಣ ಹೋಮ ಆಗಿತ್ತು, ತಕೊಂಡಾಯ್ತಾ? ಪೂಜೆ ಎಲ್ಲ ಕೊಟ್ಟು ದೇವ್ರ ಕೈಯೆಲ್ಲ ಮುಗ್ದು ಈಗ ಊಟಕ್ಕೆ ಹೊರಟಿತ್ತು. ಊಟಕ್ಕೆ ಜನ ಕಾಣಿ. ಎಷ್ಟು ಊಟ ಈಗ ಬಂತು.
ಇವನು ಊಟ ಮಾಡ್ತಿದ್ದ ಫಸ್ಟ್ ಟೈಮ್ ಅನ್ನದಾಗ್ಲೂ ತಿಂದ ನೂರು ತಿನ್ಸ್ತಿತ್ತ. ಬಾಬು ಹಮ್ಮಮ್ಮ ಮಾಡ್ತೀಯಾ? ನುಪ್ಪಿ ಹಾಕಿ ಎಲ್ಲ ಊಟಕ್ಕೆ ಕುಕ್ಕಂತೀಗ. ಇಷ್ಟು ಊಟ ಎಲ್ಲ ಆಯಿತು. ಮಾವ ನೀರು ಕೊಡಬೇಕು, ಅವಾಗ ಕಾಯ್ತಿತ್ತು. ಮಳೆ ಬೇರೆ ಬಂದಾಗಿತ್ತ ಊರು. ಪ್ರಸಾದ ತಕೊಂಡು ಊಟ ಎಲ್ಲ ಮಾಡ್ಕೊಂಡು ಹೊರಡ್ತೀಗ. ಕಾಮ ಚಪ್ಪಲೆ ಕಂಪ ಕಾರ್ ಹತ್ರ ಹೊರೆ ಟೆಂಪಲಲ್ಲೆಲ್ಲ ಮುಗಿಸಿ ಈಗ ಮಾಡಿ ಹೊರಟಿತ್ತು. ಓಡಿಸೋ ಹತ್ತತ್ರ ಪತ್ತಿಗೆ ಒಂದು ಮಳೆ ಹೊಡೆದಿತ್ತು, ಆಲ್ರೆಡಿ ಹೊಡೆದಿತ್ತ. ಸುಮಾರು ಮಳೆ ಟೆಂಪಲ್ ಕುಂಭಶೀಲ ಅಷ್ಟು ಮಳೆ ಇರಲ್ಲ, ಹನಿ 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 ಬಂದು ಈ ಕಂಡ್ರೆ ಇಡೀ ರೋಡ್ ತುಂಬ ನೀರು ತುಂಬಿಕೊಂಡು ಕೋಟೇಶ್ವರದಲ್ಲಿ ಫುಲ್ ಮಳೆ. ಮೋಡ ಆಯ್ತು. ತಿನ್ನಿಸ್ತೀರಾ? ಅವಂದು ಇವತ್ತು ಊಟ ಸ್ಕಿಪ್ ಆಯ್ತು. ನಾನು ಊಟ ಮಾಡಿ ತಗೋಪ್ಪು ಬೈಲ ಒಂಥರ ಚಪ್ಪಿ ಅಂತಲ್ಲ, ಅದಕ್ಕೆ ಆ್ಯಪಲ್ ಹಿಡ್ಕೊಂಡ್ಬಂದೆ. ಆ್ಯಪಲ್ ತಿನ್ಸು ಅನ್ಕೊಂಡ. ಈಗ ಅಲ್ಲೋ ಕಾಣ್ ಕೇಳ್ತಾರೆ ತಿನ್ಸುದು ಮಳೆ ಬಂದ್ರು ಸಮಾಶಕ್ಕೆ ಕುತ್ಕೊಂಬಲ್ಲ. ಯಾವ ಕೊಟ್ಟಂಗೆ ಮಳೆ ಇಲ್ದಿರೋ ಒಂದಷ್ಟು ಶಕ್ಕಿ ಹೋಗ್ತಿಲ್ಲ. ಮಳೆ ಬಂದು ವಾರ ಇರ್ತಲ್ಲ, ಆ ಶಕ್ಕಿ ಬೇರೆ ಥರ. ಎಂತಾಯ್ತು? ಇವನ ಮಾರ್ಕೋ ಶುರು ಮಾಡಿದ್ರೆ ಇದ್ರಿ ಆಯ್ಲ. ಬೇಗ ಇದ್ದಿದ್ದ, ಕರೆಂಟ್ ಬೇರೆ ಇಲ್ಲ, ಬೇಗ ಇದ್ದಿದ್ದ. ಮಗನಿಗೆ ನಿದ್ರೆ ಸ್ಟಾರ್ಟ್ ಆಯ್ತು. ಅಲ್ಲೇ ಆಡ್ತಾ ಅಲ್ಲೇ ಮನೆ ಕಂತಿದ್ದ. ಇಷ್ಟೊತ್ತರಿಗೆ ಬಂದಿದ್ದೆ, ಶಬ್ದ ಇದ್ದೆ, ಎಲ್ಲ ಸೈಲೆಂಟಾಗಿ ಆಡಿ ಮನೆ ಕಂತೆ. ತಂಗಿನ ಕಾಮ್ಕೋತಿದ್ದ ಅವ. ತಂಗಿನ ತಂಗಿ ಮನೆಗೆ ಇರ್ತಾರೆ, ಯಾರು ಗೊತ್ತಿಲ್ಲ. ಈಗ ಬರ್ತಿದ್ದ ತಂಗಿ ಸುಮಾರು ಟೈಮ್ ಆಯ್ತು ಕಾಣದೆ. ತಂಗಿನೂ ಕಾಣಲ್ಲ, ಹತ್ತೂ ಕಾಣಲ್ಲ. ನಾವು ಕಾಣ, ನೀವು ಎಷ್ಟು ಟೈಮ್ ಕಾಣ್ಬೇಕು, ನಾವು ಅಷ್ಟು ಟೈಮ್ ಕಾಣ. ಸುಮಾರು ಟೈಮ್ ಯಕ್ಷಗಾನ ಅದೇ ಲಾಸ್ಟ್. ಅಮ್ಮ ಗೊತ್ತಿಲ್ಲ. ಈಗ ನಾವಲ್ಲಿ ಹೋಗ್ತಿದ್ದ, ನಾವು ಟೆಂಪಲಿಗೆ ಅಂತ ಮಾತ್ರ ಹೇಳಿದ್ದೆ. ಸಡನ್ಲಿ ಪ್ಲಾನ್ ಮಾಡೋದು ಹೋಗಪ್ಪ ಅಂತ. ಒಳ್ಳೆ ಮಳೆ ಬಂದಿತ್ತು. ಈಗ 2 ದಿನ ಆಯ್ತು. ಇವತ್ತು ಒಂದು ಸ್ವಲ್ಪ ಇನ್ನೂ ಒಳ್ಳೆ ಇದೆ. ಕಂಟಿನ್ಯೂ ಬರ್ತೇನಲ್ಲ, ಒಂಥರ ವೆದರ್ ಅಂತ ಚೇಂಜ್ ಆಯ್ತು. ಆ ಬ್ರಿಡ್ಜ್ ಹತ್ರ ತೋರಿಸ್ತಾ ಈಗ ಅಲ್ಲ ಇನ್ ಕಂಟಿನ್ಯೂ ಬೇಗ ಸ್ಟಾರ್ಟ್ ಆಯ್ತಪ್ಪ. ಬ್ರಿಡ್ಜ್ ಹತ್ರ ಒಳ್ಳೆ ನಿದ್ರಿಯಾ ವಾಲ್ದಾಗ ಇತ್ತು. ನಿದ್ರಿ ಬರ್ತೀಯಾ? ಇಂಥ ತೋರುದಿಲ್ಲ, ಆಚೆ ತೋರೋದಿಲ್ಲ, ಈಚೆಗೂ ಬೇಕ್ರಿಯಲ್ಲಿ ತಿಂಡಿ ಎಲ್ಲ ತಕೊಂಡು ಹೊರಟು ಮಳೆ ಕಾಣಿ. ಏಕಂದ್ರೆ ಇಷ್ಟ ನಾನು ಹಿಂದೋಸ್ತಿ ತಂಗಿ ಮಾತಾಡ್ತಾ ಮಾತಾಡ್ತಾ. ನಿಂಗೆ ಯಾವ್ದು ಇಷ್ಟ ಅದ್ರಾಗೆ ತಿಂಡಿಯಲ್ಲಿ? ಮಳೆ ನಿಂತಿತ್ತು ಈಗ. ಇಲ್ಲೂ ಕರೆಂಟ್ ಇಲ್ಲ, ಎಲ್ಲೆಲ್ಲೂ ಕರೆಂಟ್ ಇಲ್ಲ. ಕರೆಂಟ್ ಮೊಬೈಲ್ ಚಾರ್ಜ್ ಚಾರ್ಜರ್ ಇಟ್ಕೊಂಡಿದ್ದೀವಿ ಫಸ್ಟ್ ಗಾಡಿಗೆ. ಎಲ್ಲೆಲ್ಲೂ ಕರೆಂಟ್ ಇಲ್ಲ. 5-6 ಗಂಟೆಗೆ ಆಯ್ತು ಈಗ. ಮಳೆ ಹೆಂಗೋ ಬಂದಿತ್ತಾ, ಸದ್ಯಕ್ಕೆ ಬರ್ತಿಲ್ಲ ಅನ್ಸೋದು. ಮತ್ತು ಶಕ್ಕಿ ಇರ್ತೀವಿ, ಮಳೆ ಬಿದ್ದು ಶಕ್ಕಿ ಜಾಸ್ತಿ ಅಲ್ಲ. ಕರೆಂಟ್ ಇಲ್ಲ ಅಲ್ಲ, ಹಾಪಕ್ಕೋದಿಲ್ಲ. ಹತ್ತು ಎಷ್ಟು ತಿಂಡಿ ಖಾಲಿ ಆಯ್ತು ಈಗ? ಯಾವತ್ತು ನನ್ನ ವಿಡಿಯೋದಲ್ಲಿ ನಿಂದು ಒಂದೇ ಅಂಗಿ ಇರ್ದಿಲ್ಲ, ಒಂದೇ ಚಡ್ಡಿ ಇರ್ದಿಲ್ಲ. ಇವತ್ತು ಅಂಗಿ ಇಲ್ಲ, ಪೂರ ಖಾಲಿಯಾ? ಹಾ ಮತ್ತೆ ಒಳ್ಳೆ ವೆದರ್ ಕಾಣಿಸಕತ್ತಿತ್ತು. ಅಷ್ಟು ಶೆಕೆ ಇಲ್ಲ, ಇಷ್ಟೊತ್ತವರೆ ಶೆಕೆ ಆಯ್ತು ಈಗ. ಲವ್ ಬರ್ಡ್ಸ್ ಒಂದೇ ನೋಡಿ ಜಣಿ ಎಂತ ಸಿಗ್ಲಿಲ್ಲ. ಕಾರ್ ತಿಂದಿದ್ದ, ಹಲಸಿನ ಹಣ್ಣು ಕೊಟ್ರೆ ಗುಳಕ್ಕಂತ. ಹಲಸಿನ ಹಣ್ಣು ಕೊಟ್ರೆ ಗುಳಕ್ ಮಾಡ್ತಾವ. ಏಯ್ ಈಗ ಏಕಕ್ಷಿಗೆ ಏಕಕ್ಷ ಬಾಯಿಗೆ ಕೈಗೆ ಆಯ್ತು ಹಿಡಿದು ಸಾಕು, ಮತ್ತೆ ಯಾರು ಬೇಡ. ಇಲ್ಲಿ ಏಕಾಕ್ಷಂಗ್ ನಿಂದಿಗೆ ಗುರ್ತ ಸಿಕ್ಲ, ಚೇಂಜ್ ಆದ್ಯಲ್ಲ. ಈ ಕಣಿ ಹತ್ತು ರೆಡಿ ಆಗಿ ಬಂದ. ಇವತ್ತು ದೇವಸ್ಥಾನದಲ್ಲಿ ಪೂಜೆ ಅಂಬ್ರ, ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ರೆಡಿ ಆದ ಕಣಿ. ಜಿಗ್ಗೈ ರೆಡಿ ಆದ. ಹತ್ತು ಒಂದು ಹಾಯ್ ಮಾಡ. ಇಲ್ಕಣ್
ಕೇಕ್ ಹಾಕಿ ನಿಂತು ಗುರ್ತೆ ಸಿಕ್ಲತ್ತು. ಯಾರದ ಬಾಬಾ? ಅಣ್ಣ, ಹತ್ತು ಅಣ್ಣ. ಮನೆಯಿಂದ ಹೊರಟೀಗ ಮಗು ಎತ್ಕೊಂಡು ಮಾತಾಡ್ಸಿ ಏನಿದು ನಿದ್ರೆ ಶುರುವಾಯ್ತು. ಶುರು ಮಾಡಿದೆ. ಪಪ್ಪ ಐಕಂಡ್ರು ಇವತ್ತಲ್ಲಿ ಜಕ್ಣಿಯ ಅವ್ರು ಐಕಂಡ್ರು ಬೆಳಗ್ಗೆ ಬರ್ತಾರಂದ್ರ ಹಾಗೆ ಮನೆಗೆ ಹೊರ ನಾವೀಗ ಇಲ್ಲಿಂದ ಸೀದಾ ಇಲ್ಲಿಗೆ ಮನೆಗ ಕುಂದಾಪುರಕ್ಕೆ ಹೋಗಿ ಅಲ್ಲಿ ನಮಗೆ ಎಂತ ಕೊಡ್ಸೋಕೆ ಎಂತಾದ್ರು ಕೊಡ್ಸೋಕಲ್ತಾರೆ. ಚಕ್ರೇಶ್ವರಿ ಈಗ ಕುಂದಾಪುರದಲ್ಲಿತ್ತು ಕುಂದಾಪುರಕ್ಕೆ ಅಂತ ತಿನ್ಕಂತ ಭಾಳ ಬಂತ ಅಲ್ಲ ಇದ್ರ ಸಂಗಮ ಭಾಳ ತಗೊಂಡೆ ಇಲ್ಲಿ ಬಂದ ಕೊಡ್ಸಬೇಕಪ್ಪ ಅಂತ ಅದು ಡೈರೆಕ್ಟ್ ಹಾತಿರ್ಲಿಲ್ಲ. ಹಂಗೆ ಅನ್ಸುದು ಎಂತಾದ್ರು ತಿನ್ಕಾಪ ಕುಡ್ಕಾಪ ಅನ್ಸುದು. ಕಡೆಯಲ್ಲಿ ಬಂದ ಮೇಲೆ ಎಲ್ಲಿಗೆ ಹೋಗ್ದೆ ಅಂತ ತಕೊಂಬಂದಳಿ ಅನ್ಸುದು. ಅದ್ರಾಗೂ ಮಗ ಮನೆ ಕಂಡ ಅವ್ರು ನಿದ್ರೆ ಬಂತ ಪಾಪ ಸುಸ್ತಾಯ್ತು, ನಿದ್ರೆ ಇಲ್ಲ ಸರಿ ಇವತ್ತು. ಆಗ ಒಂಚು ಖಾರ ಮಂದ್ಕೊಂಡ ಅಷ್ಟೇ, ಮತ್ತೆ ಅಲ್ಲಿ ಇಳಿತಲ್ಲ ಎಚ್ಚರಿಕೆ ಆಯ್ತು. ಈಗ ಮತ್ತೆ ನಿದ್ರೆ ಬಂತು, ಅದಕ್ಕೆ ಬೇಡ ಅನಿಸ್ತು. ಸ್ವಲ್ಪ ಹೊತ್ತು ನಿದ್ರೆ ಯಾರು ಆಗ್ತಲ್ಲ. ಕೋಟೇಶ್ವರ ಬಂದ್ರೆ ಮೇಲೆ ಸಾಯಂಕಾಲ 5 ಸರಿ ಹಾಪೇ ಕೋಟೇಶ್ವರ ನಿದ್ರೆ ಬಂದಾಯ್ತು ಕಣೆ ಮನ್ಕಂಡ. ಒಂದು ಬದ ಮನೆ ಕಾಣಿದ, ಒಂದು ಬದ ಅಂತ ತಿಂಬ ಅಂತಿದ್ದ. ಇಲ್ಲಿಗೆ ತಗೊಬಂದು ತಿಂಬ ಅಂದ್ರೆ ಆತ್ಲ ಗಂಡು ಮನೆ ಕಾಣಿತ ಚೊಲ್ಲಿ ಹೊತ್ತು ಎಂತ ಎಲ್ಲ ಟೈಮ್ ಆಯ್ತಲ್ಲ 4:45 ಎದ್ದಾಗ. ಸೋತಿ ಇತ್ತು, ಒಂದು ಪಾನಿಪುರಿ ತಗೊಂಡೆ, ಒಂದು ಗೋಲಿ ಬಜ್ಜಿ ಮತ್ತೊಂದು ಗೋಬಿ ಹೇಳಿದೆ ಬಂತೀಗ ಆಯ್ತಾ. ಈಗ ಜಸ್ಟ್ ತಿನ್ಕೊಂಡು ಅವನೇ ಎದ್ದ ಗಣಿ ಅಪ್ಪ ಏ ಬಿಡ ಗುಂಡಪ್ಪ ಅಪ್ಪ ಅಪ್ಪ ಮನೆಗೆ ಹೋಗಿ ಅನ್ನ ಊಟನೂ ಮಾಡ್ಲ ಮತ್ತು ಪಾಣ್ಯ ನೋಡ್ದೆ ಹಾಗೆ ಫಸ್ಟ್ ಊಟ ಮಾಡಿಸಿ ಸೇಬು ಹೋಗ್ರಿ ಫಸ್ಟ್ ಊಟ ಮಾಡಿಸಿ ಮನ್ಸು ಒಂದು ಸ್ವಲ್ಪ ಕಣಿ ಆಟ ಆಡೋದು ಶುರು ಮಾಡ್ದೆ. ಮನೆಗೆ ಬಂತೀವಿ ಜಸ್ಟ್ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಈಗ ಇನ್ನೂ ಯೂಟ್ಯೂಬಲ್ಲಿ ವೀಡಿಯೋಸ್ ಬರುತ್ತೆ, 2 ಬ್ಯಾಲೆನ್ಸ್ ಮಾಡುತ್ತೇನೆ. ಸೊ ಸಣ್ಣ ಪುಟ್ಟ ಇದೆಲ್ಲ ವಾಯ್ಸ್ ಓವರ್ ಕೊಟ್ಟು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತಿತ್ತು. ಸೇಮ್ ಐ ಡಿ ಇದೇ ಹೆಸರಾಗಿತ್ತು ಐ ಡಿ, ಚೆಕ್ ಮಾಡ್ತೀನಿ.